ಕೇರಳದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಅದರಲ್ಲೂ ಕೂಡ ಮಡಿಕೇರಿಯಲ್ಲಿ ನಿರಂತರವಾಗಿ ಕಳೆದ 4 ದಿನದಿಂದ ಮಳೆ ಆಗ್ತಾ ಇದೆ. ಈಗ ನೋಡಿ ಒಂದು ಅನಾಹುತ ಆಗೋಗಿದೆ. ಗಾಳಿ ಮಳೆಗೆ ಮರ ಬಿದ್ದು ವ್ಯಕ್ತಿಯ ಸಾವಾಗಿದೆ. ವಿರಾಜಪೇಟೆ ತಾಲೂಕಿನ ಮಲ್ದಾರೆ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ವಿಷ್ಣು ಬೆಳ್ಳಿಯಪ್ಪ ಇವರ ಸಾವಾಗಿದೆ. ಮನೆಯಿಂದ ಅವರು ಆಚೆ ಬಂದು ನಿಂತ್ಕೊಂಡಿದ್ರಷ್ಟೇ ಅವರ ಮೇಲೆ ಇದ್ದಕ್ಕಿದ್ದ ಹಾಗೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಮರ ಬಿದ್ದಿದೆ. ಮಾಲ್ದಾರೆ ಸುತ್ತಮುತ್ತ ಭಾರಿ ಪ್ರಮಾಣದಲ್ಲಿ ಗಾಳಿ ಮಳೆ ಬರ್ತಾ ಇತ್ತು. ಬಟ್ ಗಾಳಿ ಮಳೆ ಸಂದರ್ಭದಲ್ಲಿ ಆಚೆ ಬರೋದು ರಿಸ್ಕು ಅಥವಾ ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ ಅನ್ನೋದು ಮತ್ತೊಮ್ಮೆ ಇಲ್ಲಿ ಪ್ರೂವ್ ಆಗಿದೆ. ಅನಾಹುತದ ದೃಶ್ಯಾವಳಿಗಳನ್ನ ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇದೇ ಜಾಗದಲ್ಲಿ ಒಬ್ಬ ವ್ಯಕ್ತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಈ ಮೂಲಕ ಮುಂಗಾರು ಮಳೆ ಆರಂಭದಲ್ಲೇ ಜಿಲ್ಲೆಗಳಿಂದ ನಮ್ಗೆ ಒಂದೊಂದೇ ಸಾವಿನ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಮಳೆ ಸಂಬಂಧಿತ ಅನಾಹುತಗಳಿಗೆ 5ಕ್ಕೂ ಹೆಚ್ಚು ಸಾವಾಗಿದೆ. ಒಂದು ಕಡೆಗೆ ಮನೆ ಮೇಲೆ ಮರ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಇದೇ ಮರ ಬಿದ್ದ ಕಾರಣಕ್ಕೋಸ್ಕರ ಬೆಳ್ಳಿಯಪ್ಪ ಅನ್ನೋರು, ವಿಷ್ಣು ಬೆಳ್ಳಿಯಪ್ಪ ಅಂತ ಅವ್ರ ಹೆಸರು, ಅವರ ಸಾವಾಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಮನೆಯಿಂದ ಆಚೆ ಬಂದಂತೆ ಗಾಳಿ ಮಳೆ ಬರಬೇಕಾದ್ರೆ ಆಚೆ ಬರಬಾರ್ದು ಅಂತ ನಮ್ಮ ಮನೆ ಪೋಷಕರೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಇಂಥದ್ದೇ ಘಟನೆಗಳು ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಆಯುಷ್ಯ ಕತ್ಕುತ್ತು ತರುತ್ತೋ ಗೊತ್ತಾಗಲ್ಲ. ಕೊಡಗು ಜಿಲ್ಲಾದ್ಯಂತ ಗಾಳಿ ಮಳೆ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತಾ ಇದೆ. ವಿರಾಜಪೇಟೆ ಪಟ್ಟಣದಲ್ಲಿ ಮನೆ ಮೇಲೇನೆ ಮರವೊಂದು ಬಿದ್ದಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಮನೆಯ ಒಂದು ಭಾಗ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ. ಮನೆಯಲ್ಲಿದ್ದಂತಹ ಕುಟುಂಬಸ್ಥರು ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಶಿಥಿಲಾವಸ್ಥೆಯಲ್ಲಿದ್ದಂತಹ ಮನೆನೋ ಏನೋ ಗೊತ್ತಿಲ್ಲ. ಆದರೆ ನೋಡಿ, ಅಲ್ಲಿ ಮನೆ ಒಳಗಿದ್ದಂತಹ ಪಾತ್ರೆ ಮತ್ತು ಕೆಲ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿದೆ, ಜಖಮ್ಮಾಗಿದೆ. ಒಂದು ಕಡೆಗೆ ಕರೆಂಟ್ ಕಂಬ ಕೂಡ ಸಮೇತ ಬಿದ್ದಿರೋದನ್ನು ಗಮನಿಸ್ತಾ ಇದೆ. ವಿದ್ಯುತ್ ವ್ಯತ್ಯಯ ಕೂಡ ನೋಡ್ತಾ ಇದೆ ಮಡಿಕೇರಿ ಭಾಗ. ಇನ್ನೊಂದು ಕಡೆಗೆ ಬಿದ್ದಂತಹ ಮರವನ್ನು ತೆರವುಗೊಳಿಸೋ ಕಾರ್ಯಾಚರಣೆ ಕೂಡ ಸವಾಲು. ಯಾಕಂದರೆ ನಿರಂತರವಾಗಿ ಮತ್ತೆ ಮಳೆ ಬರ್ತಾ ಇದೆ, ಗಾಳಿ ವಿಪರೀತವಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅದರಲ್ಲೂ ಕೂಡ ಕಳೆದ 4-5 ದಿನಗಳಿಂದ ಕೊಡಗು ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಮಳೆಯ ಅವಾಂತರಗಳು ಒಂದಿರಲ್ಲ. ಅದರಲ್ಲೂ ಕೂಡ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ನೆಹರು ನಗರದಲ್ಲಿ ಪಬ್ಲಿಕ್ ಟಿವಿ ಇರ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು. ಯಾಕಂದರೆ ಭಾರೀ ಪ್ರಮಾಣದ ಗಾಳಿ ಮತ್ತು ಮಳೆ ರಭಸವಾಗಿ ಬೀಳ್ತಿರ್ತಕ್ಕಂಥ ಪರಿಣಾಮವಾಗಿ ಇದೀಗ ಮನೆಯ ಮೇಲೆ ಬೃಹತ್ ಮರದ ಒಂದು ದಾರಾಶಾಹಿ ಆಗಿರ್ತಕ್ಕಂಥದ್ದು. ಅಂದರೆ ಮೊನ್ನೆಯಿಂದನೂ ಕೂಡ ವಿಪರೀತವಾದಂತಹ ಗಾಳಿ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬೃಹದಾಕಾರದ ಮರವೊಂದು ಮನೆಯ ಮೇಲೆ ಬಿದ್ದಿರ್ತಕ್ಕಂಥದ್ದು. ಹಲವಾರು ಬಾರಿ ಇಲ್ಲಿಯ ಸ್ಥಳೀಯರೊಬ್ಬರು ಹೇಳ್ತಿದ್ದಾರೆ, ಆರ್ಮಿಯವರು ಕೂಡ ಆಗಿರ್ತಕ್ಕಂಥದ್ದವರು. ಅವರು ಹಲವಾರು ಬಾರಿ ಪಟ್ಟಣ ಪಂಚಾಯಿತಿ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳು ಕೂಡ ಮಳೆ ಬರುತ್ತೆ, ಈ ಮರವನ್ನು ತೆರವು ಮಾಡಲಿ ಅಂತಲೂ ಕೂಡ ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಅವರ ನಿರ್ಲಕ್ಷ್ಯ ಕೂಡ ಆಗಿದೆ ಅನ್ನೋದು ಅವರ ಆರೋಪ ಕೂಡ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಯಾಕಂದರೆ ಇದೀಗ ಪುರಸಭೆಯ ಸಿಬ್ಬಂದಿಗಳಿರ್ಬೋದು, ಸ್ಥಳೀಯರು ಕೂಡ ಈ ಮನೆ ಮೇಲೆ ಬಿದ್ದಿರ್ತಕ್ಕಂಥ ಮರ ಏನಿದೆ ಅದನ್ನ ತೆರವು ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ವಿದ್ಯುತ್ ಕಂಬಗಳು ಕೂಡ ಸುಮಾರು 8ರಿಂದ 9 ಕಂಬಗಳು ಕೂಡ ದಾರಾಶಾಹಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದರಿಂದ ಮುಂದಕ್ಕೆ ಇನ್ನೊಂದಷ್ಟು ರಸ್ತೆಗಳು ಕೂಡ ಇದೆ ಅಂತ ಹೇಳ್ತಾರೆ. ಆ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿರ್ತಕ್ಕಂಥದ್ದು. ಅಲ್ಲೂ ಹಲವಾರು ಮನೆಗಳು ಕೂಡ ಆ ಭಾಗದಲ್ಲಿ ಇದೆ. ಹಲವಾರು ಭಾಗದ ಮನೆಗಳಿಗೆ ಏನಾದರೂ ತುರ್ತಾಗಿ ಅನಾರೋಗ್ಯ ಪೀಡಿತರು ಏನಾರು ಆಯಿತು ಅಂತ ಹೇಳಿದ್ರೆ ಆ ಜನರನ್ನು ಈ ಕಡೆ ಶಿಫ್ಟ್ ಮಾಡಲಿಕ್ಕೆ ಕೂಡ ಒಂದು ರೀತಿ ಸಂಕಷ್ಟ ಕೂಡ ಎದುರಾಗುತ್ತೆ. ಹೀಗಾಗಿ ಅರಣ್ಯ ಇಲಾಖೆಯವರು ಕೂಡ ತೀವ್ರವಾಗಿ ನಿರ್ಲಕ್ಷ್ಯ ಧೋರಣೆಯನ್ನೇ ಮಾಡ್ತಿದ್ದಾರೆ ಅನ್ನೋದು ಜನರ ಮಾತಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಮನೆಗಳ ಪರಿಸ್ಥಿತಿ ಅಂದರೆ ಸಂಪೂರ್ಣವಾಗಿ ಹಾನಿ ಉಂಟಾಗಿದೆ. ಬಂದು ತೆರವು ಮಾಡಿ ಅಂತ ಹೇಳ್ತಿದ್ರು, ಇದು ಮಾಡ್ತೈತಿಲ್ಲ. ಇನ್ನೊಂದಷ್ಟು ಈಗ ಮನೆ ಹಾನಿಯಾಗಿದೆ. ಇದಕ್ಕೆ ಪರಿಹಾರ ಕೊಡೋಕ್ಕೆ ಇನ್ನೆಷ್ಟು ಬಾರಿ ಅಲ್ದಾಡಬೇಕು ಅನ್ನೋದು ಅವರ ಆಕ್ರೋಶಕ್ಕೆ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಮಳೆಯ ಅವಾಂತರಗಳು ಒಂದಿಷ್ಟಲ್ಲ, ಒಂದಲ್ಲ ಒಂದು ರೀತಿಯ ಅವಾಂತರಗಳು ಮುಂದುವರಿತಿದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ಮನೆ ಹಾನಿಗೆ ಒಳಗಾದಂತಹ ಜನರ ಬವಣೆ ಹೇಳತೀರದಾಗಿದೆ. ಯಾಕಂದ್ರೆ ಒಂದು ಪರಿಹಾರನೂ ಇಮಿಡಿಯೇಟ್ ಆಗಿ ಸಿಗಲ್ಲ.